ನಮಸ್ಕಾರ ವೀಕ್ಷಕರೇ, ವಿಶ್ವಾನಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಠ್. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಗೌತಮಿ ಮತ್ತು ಮೋಕ್ಷಿತಾ ಸಂಬಂಧ ಅಷ್ಟಕ್ಕಷ್ಟೇ ಎನ್ನುವಂತಿತ್ತು. ಇದಕ್ಕೆ ಮುಖ್ಯ ಕಾರಣ ಉಗ್ರ ಮಂಜು. ಗೌತಮಿ ಮತ್ತು ಮೋಕ್ಷಿತಾ ದೊಡ್ಡಮನೆಯ ಹೊರಗಡೆ ತುಂಬಾ ಒಳ್ಳೆಯ ಸ್ನೇಹಿತರು ಮತ್ತು ಬಿಗ್ ಬಾಸ್ ಮನೆಗೆ ಬಂದಾಗ ಆರಂಭದಲ್ಲಿ ಉತ್ತಮ ಗೆಳೆತನವಿತ್ತು. ಆದರೆ ಯಾವಾಗ ಗೌತಮಿ ಮಂಜು ಜೊತೆ ಹೆಚ್ಚು ಕ್ಲೋಸ್ ಆಗಿ ಸ್ನೇಹ ಬೆಳೆಸಿದ್ರು, ಆವಾಗ ಮೋಕ್ಷಿತಾ ಗೌತಮಿ ಚಾಳಿ 2 ಎಂಬಂತೆ ಸ್ನೇಹಕ್ಕೆ ಬ್ರೇಕ್ ಬಿತ್ತು. ಹಲವು ದಿನಗಳ ಕಾಲ ಬೇರೆ ಬೇರೆಯಾಗಿ ಇದ್ದರು. ಯಾವಾಗ ಆಟಕ್ಕೆ ಸಂಬಂಧಿಸಿದಂತೆ ನಿನ್ನೆ ಗೌತಮಿ ಮಂಜು ಜೊತೆಗಿನ ಸ್ನೇಹ ಮುರಿದುಕೊಂಡರು, ಆಗ ಮತ್ತೆ ಮೋಕ್ಷಿತಾ ಗೌತಮಿ ಒಂದಾಗಿದ್ದಾರೆ. ಮೋಕ್ಷಿತಾ ಗೌತಮಿ ಮತ್ತು ಮಂಜು ಮೊದಲು ಒಟ್ಟಿಗೆ ಇದ್ದರು. ಏನೇ ಮಾಡಿದರೂ ಸಖತ್ ಪ್ಲಾನ್ ಮಾಡಿಯೇ ಮಾಡುತ್ತಿದ್ದರು. ಆದರೆ ದಿನ ಕಳೆದಂತೆಲ್ಲ ಮಂಜು ಬಗ್ಗೆ ಮೋಕ್ಷಿತಾಗೆ ಅಸಮಾಧಾನ ಮೂಡಿತು. ಕೆಲ ದಿನಗಳ ಹಿಂದೆ ಮೋಕ್ಷಿತಾ ಗೌತಮಿ ಹಾಗೂ ಮಂಜುರನ್ನ ಬದ್ಧ ವೈರಿಗಳಂತೆ ಕಾಣುತ್ತಿದ್ದರು. ಆದರೆ ಈಗ ಹಾಗಲ್ಲ. ಈ ಮೂವರ ಸ್ನೇಹ ಕಂಪ್ಲೀಟ್ ಬದಲಾಗಿದೆ. ಟಾಸ್ಕ್ ಮಧ್ಯೆ ಮಂಜು ಗೌತಮಿ ನಡುವೆ ಸ್ನೇಹ ಮುರಿದು ಬಿದ್ದಿದೆ. ಅನೇಕ ವಿಷಯಗಳಲ್ಲಿ ಮಂಜು ಅವರೇ ಮೇಲುಗೈ ಸಾಧಿಸಲು ಪ್ರಯತ್ನಿಸುತ್ತಾರೆ ಎನ್ನುವುದು ಗೌತಮಿಗೆ ಗೊತ್ತಾಗಿದೆ. ಇದೇ ಕಾರಣದಿಂದ ಮಂಜು ಬಗ್ಗೆ ಗೌತಮಿ ಅಸಮಾಧಾನ ಹೊರಹಾಕಿ ನಿಮ್ಮ ಜೊತೆ ಇನ್ಮುಂದೆ ಗೆಳೆತನ ಇಲ್ಲ ಎಂದು ಹೇಳಿದ್ದಾರೆ. ಇತ್ತ ಇವರಿಬ್ಬರ ಸ್ನೇಹ ಕಟ್ ಆಗುತ್ತಿದ್ದಂತೆ ಅತ್ತ ಮೋಕ್ಷಿತಾ ಗೌತಮಿ ತಂಡ ಸೇರಿಕೊಂಡಿದ್ದಾರೆ. 2 ತಂಡಗಳ ರಚನೆಗೆ ಬಿಗ್ ಬಾಸ್ ಸೂಚನೆ ಕೊಟ್ಟಿತ್ತು. ಒಂದು ತಂಡಕ್ಕೆ ಗೌತಮಿ ಕ್ಯಾಪ್ಟನ್, ಮತ್ತೊಂದು ತಂಡಕ್ಕೆ ಹನುಮಂತ ಕ್ಯಾಪ್ಟನ್. ಇವರಿಬ್ಬರು ಮೋಕ್ಷಿತಾನ ತಮ್ಮ ತಂಡಕ್ಕೆ ತಗೋಬೇಕೆಂದು ಬಯಸಿದ್ದರು. ಮೋಕ್ಷಿತಾ ಹನುಮಂತನ ತಂಡ ಸೇರುತ್ತಾರೆ ಎಂದು ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಅಚ್ಚರಿ ಎಂಬಂತೆ ಮೋಕ್ಷಿತಾ ಗೌತಮಿ ತಂಡವನ್ನ ಆಯ್ಕೆ ಮಾಡಿಕೊಂಡರು. ಹೀಗೆ ಹಳೆಯ ವೈಷಮ್ಯ ಮರೆತು ಗೌತಮಿ ಮತ್ತು ಮೋಕ್ಷಿತಾ ಒಂದಾಗಿದ್ದಾರೆ. ಆದರೆ ಇವರಿಬ್ಬರ ಒಂದಾಗುವಿಕೆಯಿಂದ ಮಂಜು ಒಬ್ಬಂಟಿಯಾಗಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಮತ್ತು ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.